ವಿದ್ಯಾರ್ಥಿಗಳ ಪ್ರತಿಭಾ ಅನಾವರಣಕ್ಕೆ ಪೂರಕವಾಗಿ ಇದೇ ಜುಲೈ 11 ಮತ್ತು 12ರಂದು ನಾಪೋಕ್ಲು ಮಾರುಕಟ್ಟೆ ಆವರಣದಲ್ಲಿ ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ನಿಂದ 14ನೇ ಆವೃತ್ತಿಯ ಸಾಹಿತ್ಯೋತ್ಸವ 2026 ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಪದಾಧಿಕಾರಿಗಳು ಈ ಕುರಿತು ಮಾಹಿತಿಯನ್ನು ನೀಡಿ, ಈ ಕಾರ್ಯಕ್ರಮದಲ್ಲಿ 3 ಸೆಕ್ಟರ್ಗಳು ಪಾಲ್ಗೊಳ್ಳಲಿವೆ. ಎಮ್ಮೆಮಾಡು ಸೆಕ್ಟರ್ ವ್ಯಾಪ್ತಿಯ ಎಮ್ಮೆಮಾಡು ಸೆಂಟರ್, ಎಮ್ಮೆಮಾಡು ಈಸ್ಟ್, ಎಮ್ಮೆಮಾಡು ವೆಸ್ಟ್, ಪಡಿಯಾಣಿ, ಸಾದತ್ ನಗರ, ಅಯ್ಯಂಗೇರಿ, ತಾವೂರು, ಚೆಟ್ಟಿಮಾನಿ ಹಾಗೂ ಪಳ್ಳಿರಾಣೆ ಘಟಕಗಳು, ದಾಪೋಕ್ಲು ಸೆಕ್ಟರ್ ವ್ಯಾಪ್ತಿಯ ಕುಂಜಿಲ, ಕೊಳಕೇರಿ, ಹಳೆ ತಾಲೂಕು, ದಾಪೋಕ್ಲು, ಚೆರಿಯಪರಂಬು, ಕೊಟ್ಟಂಬಡಿ, ಹೊದವಾಡ, ಬೆಟ್ಟಗೇರಿ ಹಾಗೂ ಚೇರಂಬಾಣೆ ಘಟಕಗಳು ಮತ್ತು ಮಡಿಕೇರಿ ಸೆಕ್ಟರ್ ವ್ಯಾಪ್ತಿಯ ಬೇತ್ರಿ, ಬಲಮುರಿ, ಮೂರ್ನಾಡು, ಕೊಂಡಂಗೇರಿ ಈಸ್ಟ್, ಕೊಂಡಂಗೇರಿ ವೆಸ್ಟ್, ಕೊಂಡಂಗೇರಿ ನಾರ್ತ್, ಐಕೊಳ, ಹಾಕತ್ತೂರು, ಕಬ್ಬಡಗೇರಿ ಮತ್ತು ಮಡಿಕೇರಿ ಘಟಕಗಳು ಸೇರಿದಂತೆ ಒಟ್ಟು 28 ಘಟಕಗಳು ಪಾಲ್ಗೊಳ್ಳಲಿರುವುದಾಗಿ ಮಾಹಿತಿಯನ್ನು ನೀಡಿದರು. ಈ ಅಂಗವಾಗಿ ಪ್ರಮುಖವಾಗಿ ಭಾಷಣ, ಪ್ರಬಂಧ, ಕತೆ, ಕವನ, ರಸಪ್ರಶ್ನೆ, ಚಿತ್ರಕಲೆ, ಕ್ಯಾಲಿಗ್ರಫಿ, ವಾಚನ, ಭಾಷಾಂತರ ವೇದಿಕೆ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿರುವುದಾಗಿ ತಿಳಿಸಿದರು. ಸಾಹಿತ್ಯಾಸಕ್ತಿ ಮೂಡಿಸಲು ಕಾರ್ಯಕ್ರಮ ಪ್ರಸ್ತುತ ಸಮಾಜದಲ್ಲಿ ಯುವ ಸಮೂಹ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಅವರನ್ನು ಪುಸ್ತಕಗಳತ್ತ, ಸಾಹಿತ್ಯ ಮತ್ತು ಉತ್ತಮ ಮೌಲ್ಯಗಳತ್ತ ಕೊಂಡೊಯ್ಯುವ ಪ್ರಯತ್ನವಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದರು. 14ನೇ ಆವೃತ್ತಿಯ ಸಾಹಿತ್ಯೋತ್ಸವ ಸ್ಪರ್ಧೆ ಕಾರ್ಯಕ್ರಮವು ಇದೇ ಬರುವ ಜುಲೈ 11, 12 ಶನಿವಾರ ಮತ್ತು ಭಾನುವಾರ ದಿನಗಳಲ್ಲಿ ಮಡಿಕೇರಿ ತಾಲೂಕಿನ ಪ್ರಮುಖ ಪಟ್ಟಣವಾದಂತಹ ನಾಪೋಕ್ಲುವಿನ ಪಟ್ಟಣದಲ್ಲಿ ನಡೆಸಲು ನಾವು ತೀರ್ಮಾನಿಸಿದ್ದೇವೆ. ಸರಿಸುಮಾರು ಮಡಿಕೇರಿ ಡಿವಿಷನ್ ಘಟಕದಲ್ಲಿ 28 ಶಾಖೆಗಳು, 3 ಸೆಕ್ಟರ್ಗಳಾಗಿ ಸರಿಸುಮಾರು 200ರಷ್ಟು ಬರುವಂತಹ ವಿದ್ಯಾರ್ಥಿಗಳು 150ರಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದೇವೆ. 8 ಭಾಷೆಗಳಲ್ಲಿ ಹಾಡುಗಳು, ಭಾಷಣಗಳು, ಬರಹಗಳು ಮುಂತಾದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಹಾಗೂ ವಿದ್ಯಾರ್ಥಿಗಳ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯ ಸಮಿತಿಯ ಸುತ್ತೋಲೆಯಂತೆ ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಸಾಹಿತ್ಯೋತ್ಸವ ಸ್ಪರ್ಧೆಯು ಸಮುದಾಯಕ್ಕೆ ಹಾಗೂ ವಿದ್ಯಾರ್ಥಿ ಜೀವನಕ್ಕೆ ಏನನ್ನು ನೀಡುತ್ತಿದೆ ಎಂಬುದರೆ, ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವುಗಳ ದಾಸಿಗಳಾಗಿ ಒಂದೆಡೆಯಾದರೆ, ಮತ್ತೊಂದೆಡೆ ಮಾದಕ ದ್ರವ್ಯಗಳಲ್ಲಿ ಬಲಿಯಾಗಿ ತನ್ನ ವ್ಯಕ್ತಿತ್ವವನ್ನು ಕೌಟುಂಬಿಕ, ಸಾಮೂಹಿಕ ರೂಪುರೇಷೆಗಳನ್ನು ಸಜ್ಜೀಕರಣಗೊಳಿಸಬೇಕಂತಹ ವಿದ್ಯಾರ್ಥಿತ್ವವನ್ನು ನಾಶಪಡಿಸುತ್ತಿರುವಾಗ ಅವರಲ್ಲಿರುವಂತಹ ಕಲೆಗಳನ್ನು ಗುರುತಿಸಿ ಸಮುದಾಯದ ಭವಿಷ್ಯವನ್ನು ರೂಪಿಸುವಂತಹ ಉತ್ತಮ ಪ್ರತಿಭೆಗಳನ್ನಾಗಿ ರೂಪಿಸಲು, ಅವರ ಚಿಂತನೆಗಳಿಗೆ ಮೂಲ್ಯವುಳ್ಳದಂತಹ ಸೌಹಾರ್ದತೆಯನ್ನು ತೋರುವಂತಹ ಚಿಂತನೆಗಳಾಗಿ ರೂಪಿಸಲು ಎಸ್ಎಸ್ಎಫ್ ಈ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ. 14 ಆವೃತ್ತಿಗಳು ಎಸ್ಎಸ್ಎಫ್ ಮಡಿಕೇರಿ ಡಿವಿಷನ್ ಸಾಹಿತ್ಯೋತ್ಸವ ನಡೆದಾಗ ಸಮುದಾಯದ ಎಲ್ಲ ಧರ್ಮದವರಿಗೂ ಉಪಕಾರವಾಗುವಂತಹ, ಸಮುದಾಯದ ದೇಶದ ಬೆಳವಣಿಗೆಯಲ್ಲಿ ಭಾಗಿಯಾಗುವಂತಹ 100 ಪ್ರತಿಭೆಗಳನ್ನು ಈ ಸಮಾಜಕ್ಕೆ ಎಸ್ಎಸ್ಎಫ್ ಸನ್ಮಾನಿಸಿದೆ. ಅದೇ ರೀತಿಯಲ್ಲಿ 14ನೇ ಆವೃತ್ತಿಯ ಈ ಸಾಹಿತ್ಯೋತ್ಸವವು 2026 ಜುಲೈ 11, 12 ಶನಿವಾರ ಮತ್ತು ಭಾನುವಾರ ನಾಪೋಕ್ಲಿನಲ್ಲಿ ನಡೆಯುವಾಗ ಅದರ ಎಲ್ಲ ರೀತಿಯಾದಂತಹ ಸಜ್ಜೀಕರಣಗಳು ಈಗಾಗಲೇ ನಡೆದು ಬರುತ್ತಿದೆ. 200ರಷ್ಟು ಬರುವಂತಹ ವಿದ್ಯಾರ್ಥಿಗಳು, ಸಂಘಟನಾ ಧಾರ್ಮಿಕ ನೇತಾರರು ಇವರೆಲ್ಲರೂ ಕೂಡ ಭಾಗವಹಿಸುವಂತಹ ಕಾರ್ಯಕ್ರಮವು ಜುಲೈ 11ರಂದು ಶನಿವಾರ 2 ಗಂಟೆಗೆ ಉದ್ಘಾಟನಾ ಸಮಾರಂಭದೊಂದಿಗೆ ಪ್ರಾರಂಭವಾಗುತ್ತಿದೆ. ಉದ್ಘಾಟನಾ ಸಮಾರಂಭವನ್ನು ಕೊಡಗು ಜಿಲ್ಲೆಯ ಹಿರಿಯ ಸಾಹಿತ್ಯಗಾರರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಂತಹ ನರವಂಡ ಉಮೇಶ್ ಅವರು ಉದ್ಘಾಟಿಸಲಿದ್ದಾರೆ. ಪ್ರಾರಂಭಗೊಳ್ಳುವಂತಹ ಆ ಸಾಹಿತ್ಯೋತ್ಸವ ವೇದಿಕೆಯು 2 ದಿನಗಳಲ್ಲಿ ನಡೆಯುವಾಗ ಹಲವಾರು ಧಾರ್ಮಿಕ, ರಾಜಕೀಯ ನೇತಾರರು, ಸಾಹಿತಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಈ ಒಂದು ವಿಶೇಷವಾದಂತಹ ಸಾಹಿತ್ಯ ಹಬ್ಬವನ್ನು ನಾಡಿನ ಸಮಸ್ತ ಜನತೆಗೂ ತಲುಪಿಸುವುದರೊಂದಿಗೆ ಎಲ್ಲ ಪ್ರೀತಿಯ ಮಿತ್ರರು ಜಾತಿ ಭೇದಗಳನ್ನು ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲಾಗುವಂತಹ ಸಹಕಾರಗಳನ್ನು ನೀಡಿ. ಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಮಡಿಕೇರಿ ವಿಭಾಗದ ಅಧ್ಯಕ್ಷರಾದ ಹ್ಯಾರಿಸ್ ಜುಹರಿ, ಸಾಹಿತ್ಯೋತ್ಸವದ ಮಡಿಕೇರಿ ಘಟಕದ ಸಂಯೋಜಕ ಅಯ್ಯಂಗೇರಿಯ ಮೊಹಮ್ಮದ್ ರಾಫಿ, ಹಿಮಾಮಿ ಸಕಾಫಿ, ಪ್ರಧಾನ ಕಾರ್ಯದರ್ಶಿ ಜುನೈದ್ ಬೇತ್ರಿ, ಕೋಶಾಧಿಕಾರಿ ಜುಬೇರ್ ನಾಪೋಕ್ಲು, ಮಡಿಕೇರಿ ವಿಭಾಗದ ಸಾಹಿತ್ಯೋತ್ಸವದ ಚೇರ್ಮನ್ ಜಮ್ಶೀರ್ ಸಕಾಫಿ ಪಾಲ್ಗೊಂಡಿದ್ದರು.